ಮೊಬೈಲ್ ಖರೀದಿ ಮಾಡಿ ನಿಮ್ಮ ಮೂಡ್ ಆಫ್ಸೆಟ್ ಮಾಡೋದಕ್ಕಿಂತ, ನಿಮ್ಮ ಮೈಂಡ್ ಆಫ್ಸೆಟ್ ಮಾಡೋದಕ್ಕಿಂತ ಏನ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ ಬಾಡಿ ಈಸ್ ಆಬ್ಸೆಂಟ್ ಬಟ್ ಮೈಂಡ್ ಈಸ್ ಪ್ರೆಸೆಂಟ್, ಲೈಫ್ ಈಸ್ ಗೋಲ್ಡನ್ ಅಂತ. ನಿಮ್ಮೆಲ್ಲ ವಿದ್ಯಾರ್ಥಿಗಳು ಸ್ಕೂಲ್ ಕಾಲೇಜಿನಲ್ಲಿ ದೇಹ ಮರಿಬೇಕು, ಮೈಂಡ್ ಎತ್ತರ ಇರ್ಬೇಕು. ಅದನ್ನ ಇನ್ನೊಂದು ಮಾತು ಹೇಳ್ತಾರೆ, ಸ್ಟೂಡೆಂಟ್ ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಆಬ್ಸೆಂಟ್, ಲೈಫ್ ಈಸ್ ಬ್ಯಾಡ್. ಸ್ಕೂಲ್ ಕಾಲೇಜಿನ ದೇಹ ಎತ್ತಿದ್ರೆ ಮೈಂಡ್ ಆಬ್ಸೆಂಟ್ ಇದ್ರೆ ಫೇಲ್. ಸೆಕೆಂಡ್ ಇಯರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಬಲ್ ತ್ರಿಬಲ್ PhD ಮಾಡಿ 40-50% ಮಾಡಿರ್ತೀರಿ. ನಿಮ್ಮಪ್ಪ ನಿಮ್ಮವ್ರು ಬರ್ತಾರ, ಅವಾಗ ಸ್ವಾಮಿಗಳ ಹತ್ರ ಅಜ್ಜರ ನಮ್ಮ ಮಗಳು ಡಾಕ್ಟರ್ ಇಂಜಿನಿಯರ್ ಅದಾರ್ರಿ, ಪಾಸ್ ಆಗಿ 5 ವರ್ಷ ಆಗೈತ್ರಿ, ನೌಕರಿನ ಸಿಗೋಲು. ನೀವೇನ್ ಮಾಡಿರ್ತೀರಿ, ಓದಂತ ಟೈಮಿನ ಮೈಂಡ್ ಆಬ್ಸೆಂಟ್ ಇದ್ದ ಜೀವನ ಬ್ಯಾಡ್ ಮಾಡ್ಕೊಂಡಿರ್ತೀರಿ. ರ್ಯಾಂಕ್ನಲ್ಲ ಇತ್ತಾಗ ಫೇಲ್ನಲ್ಲ, ಪರ್ಸೆಂಟೇಜ್ 40-50. ಅವಾಗ ಪೂಜೆ ಮಾಡಂತ ಹೇಳ್ತೀವಿ, ಪೂಜೆ ಮಾಡಿದ್ರಿ, ನೀವ್ ಹೇಳ್ದಂಗ ಅಮಾಸಿಗೆ ಬಂದಿವ್ರಿ, ನೌಕರಿ ಆಗೋಲ್ತು. ಯಾಕೆ? ಪರ್ಸೆಂಟೇಜ್ ಕಡಿಮೆ ಆಗಿರ್ತೈತಿ. ಎಷ್ಟಾಗೈತಿ ಪರ್ಸೆಂಟೇಜ್? 40 ಇವತ್ತೈತಿ, ಕಾಂಪಿಟೇಷನ್ 100% ಅದಕ್ಕೆ ಓದುವಂತ ವಿದ್ಯಾರ್ಥಿನಿಯರು ಅದಕ್ಕೆ ಹೇಳ್ತು ಒಂದು ಪುಸ್ತಕ, ಎಲೆ ವಿದ್ಯಾರ್ಥಿನಿ, ಜ್ಞಾನ ತುಂಬಿದ ನನ್ನ 50 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತ ಪುಸ್ತಕ, ನನ್ನ ಒಳಗಿರುವ ಜ್ಞಾನ ನಿನ್ನ ನೆತ್ತಿ ಒಳಗಿಟ್ಕೋ, ಸಾಯಿಲ್ ತುತ್ತನ್ನ ಹಾಕುವಂತ ಶಕ್ತಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆ ಪುಸ್ತಕ. ಅದಕ್ಕೆ ಇವತ್ತು ವಿದ್ಯಾರ್ಥಿನಿಯರಿಗೆ ನಾವು ಪುಸ್ತಕ ಕೊಡಬೇಕು. ಸಣ್ಣ ಮಕ್ಕಳಿಗೆ ಪಾಠ್ಯ ಪುಸ್ತಕ, ಪೆನ್ಸಿಲ್ ಕೊಡಬೇಕು. ಮೊಬೈಲ್ ಏನ್ ಮಾಡಿಬಿಟ್ರೆ ಅಂದ್ರೆ ನಿಮ್ಮನ್ನ ಕಾಡೋದು ಕಿರಿಕಿರಿ, ನಿಮ್ಮನ್ನ ಕಾಡಿಸೋದು ಬಿಟ್ರೆ ಸಾಕಾಗಿರ್ತದೆ. ಆ ಮಕ್ಕಳು ನೀವೇನ್ ಮಾಡ್ತೀರಿ? ಮಕ್ಕಳ ಭವಿಷ್ಯ ಹಾಳು ಮಾಡ್ತೀರಿ, ಮಕ್ಕಳ ಜೀವನ ಹಾಳು ಮಾಡ್ತೀರಿ. ನೀವು ಯಾಕೆ ಹೇಳಕತ್ತೀನಿ ಮಾತಂದ್ರೆ, ಕೇವಲ 1 ವರ್ಷ 1.5 ವರ್ಷದ ಮಗು ಇರ್ತೈತಿ, ಅದಕ್ಕೆ ಮೊಬೈಲ್ ಹಚ್ಕೊಡ್ತೀರಿ. ಅದ್ ಏನ ಚಿಂಟು ಏನೇನ ನೋಡಕ್ ಹಚ್ಕೊಡ್ತೀರಿ. ಮೊದಲಾಗ ಅವನ್ನ ಯಪ್ಪ ಉಣ್ಣಂದ್ರೆ ಬಾಯಾಗ ತುತ್ತಿಡಿದ್ರು ಅವು ಮಕ್ಕಳು. ಮೊಬೈಲ್ ಹಚ್ಕೊಟ್ಟಿ ನೀವು ಅದ್ರ ಬಾಯಾಗ ಏನಾದ್ರು ತುರುಕ್ರ ಅದು ಹೊಟ್ಟ ಲಕ್ಷ ಇರಾಗಲ್ಲ. ನೀವು ತುರಿತಂಗಲ್ಲ, ಆಗ ಗಬ ತಿಂತಿರ್ತೈತಿ, ಅದು ಮೊಬೈಲ್ ನೋಡ್ತಿರ್ತೈತಿ. ಅಂದ್ರೆ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡ್ತೀವಿ. ಅದ್ರ ಮೊಬೈಲ್ ಕೂಡ ಬದ್ದಿ, ಒಂದು ಪೆನ್ಸಿಲ್ ಕೊಡು, ಒಂದು ಪುಸ್ತಕ ಕೊಡು, ಗೀಚಿರಿ, ಅದು ರೂಢಿ ಬೀಳುತ್ತ. ಅದಕ್ಕೆ ಈ ಸಂಸ್ಕಾರ ಸಂಸ್ಕೃತಿಯನ್ನು ಕೂಡ ನಮ್ಮ ಮಕ್ಕಳಿಗೆ ಕೊಡ್ಬೇಕು.